ಮಾರ್ಕ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಮ್ಯಾಕ್ಸ್ ಸಕ್ಸಸ್ ನಂತರ ಮತ್ತೆ ಈ ಜೋಡಿ ಒಂದಾಗಿದ್ದಾರೆ. ಇನ್ನು ಇದರ ಕಥೆಯ ವಿಚಾರಕ್ಕೆ ಬರೋದಾದ್ರೆ ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ಒಂದಷ್ಟು ಮಕ್ಕಳು ಕಾಣೆಯಾಗಿರ್ತಾರೆ. ಸೊ ಅವ್ರನ್ನ ಈಗ ಹುಡುಕ್ಬೇಕು, ಇಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಸೊ ಈ ಕೇಸ್ಗೆ ನಮ್ಮ ಸಸ್ಪೆನ್ಷನ್ ಅಲ್ಲಿರೋ ಅಜಯ್ ಮಾರ್ಕಂಡೇಯ ಅವರು ಹೇಗೆ ಬಂದ್ರು ಅಂಡ್ ಇದಕ್ಕೆ ಏನೆಲ್ಲ ಕನೆಕ್ಟ್ ಆಗಿದೆ ಅಂಡ್ ಈ ಕೇಸ್ ಮಾರ್ಕ್ ಸಾಲ್ವ್ ಮಾಡಿದಾರಾ ಇಲ್ವಾ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಅದು ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರ ಸ್ಕ್ರೀನ್ ಪ್ಲೇ. ಆಲ್ಮೋಸ್ಟ್ ಅವರು 3ರಿಂದ 4 ಲೇಯರ್ನ ತಗೊಂಡು ಅದಕ್ಕೆಲ್ಲ ಡೀಟೇಲಿಂಗ್ ಕೊಟ್ಟು ಸಿನಿಮಾದಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಅಂಡ್ ಆ ಪಾರ್ಟ್ ತುಂಬಾ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದು ಇಲ್ಲೂ ಕಂಟಿನ್ಯೂ ಆಗಿದೆ. ಫಸ್ಟ್ ಆಫ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ಗೆ ತಗೊಂಡು ಅದಕ್ಕೆಲ್ಲ ಮೋಟಿವೇಶನ್ ಇದೆ ಅಂಡ್ ಅದೆಲ್ಲ ಕನೆಕ್ಟ್ ಆಗಬೇಕು ಅಂಡ್ ಆ ಸಿಚುವೇಶನ್ ಅಲ್ಲಿ ಬರೋ ಇನ್ನೂ ಕೆಲವು ಪಾತ್ರಗಳು ಅವೆಲ್ಲ ಕತೆಗೆ ಹೆಲ್ಪ್ಫುಲ್ ಆಗಿರಬೇಕು ಅಂಡ್ ಆ ರೀತಿಯಲ್ಲಿ ಕವರ್ ಆಗಿತ್ತು. ಆ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಸಿನಿಮಾದಲ್ಲಿ ತುಂಬ ಪುಷ್ ಮಾಡಿದ್ವು. ಹಾಗೆ ಸಿಚುವೇಶನಲ್ ಸಾಂಗ್ ಸ್ಟೋರಿಗೆ ಯಾವುದೇ ತೊಂದರೆ ಮಾಡದೆ ಹಾಗೆ ಬಂದು ಹೋಗ್ತವೆ. ಯಾವುದೇ ಎಕ್ಸ್ಟ್ರಾನ ಆ್ಯಡ್ ಮಾಡದೆ ಒಂದು ಥ್ರಿಲ್ಲರ್ ರೀತಿ ಸ್ಟೋರಿನ ವಿಜಯ್ ಕಾರ್ತಿಕೇಯ ಅವರು ತೋರಿಸಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಕಿಚ್ಚ ಸುದೀಪ್ ಅವರ ಇಂಟ್ರೋ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಫುಲ್ ಸಿನಿಮಾ ಅವರ ಒಂದು ಬಿಹೇವಿಂಗ್ ಕ್ಯಾರೆಕ್ಟರ್ ತರ ಪ್ರೆಸೆಂಟ್ ಮಾಡಿದ್ದಾರೆ. ದಟ್ ವಾಸ್ ಫೈನ್. ಕ್ಯಾಸ್ಟಿಂಗ್ ನಲ್ಲಿ ನಮ್ಮ ಆಕ್ಟರ್ಸ್ನೇ ತಗೊಂಡಿದ್ರೆ ಇನ್ನೂ ಬೆಟರ್ ಆಗಿರೋದು. ಯಾಕಂದ್ರೆ ಡಬ್ಬಿಂಗ್ ಅಲ್ಲಿ ಅದು ಗೊತ್ತಾಗ್ತಿತ್ತು. ನೀವು ಸಿನಿಮಾ ನೋಡಿದ್ರೆ ನಿಮ್ಗೂ ಅದೇ ಫೀಲ್ ಆಗಿರುತ್ತೆ. ಇನ್ನು ಅಜನೀಶ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾ ವೈಬ್ಗೆ ಮ್ಯಾಚ್ ಆಗಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾದಲ್ಲಿ ಇನ್ನೂ ರೈಟಿಂಗ್ ಬೆಟರ್ ಆಗ್ಬೋದಿತ್ತು. ಅಂದರೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ಗೆ ರೈಟಿಂಗ್ ಅನ್ನೋದು ತುಂಬ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತವೆ. ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಹೋಗ್ತಿದ್ರು, ಅದರ ಇಂಪ್ಯಾಕ್ಟ್ ತುಂಬ ಕಡಿಮೆ ಅಂತ ಅನ್ಸೋಕೆ ಶುರು ಆಯಿತು. ಎಲ್ಲನೂ ತುಂಬ ಕಷ್ಟಪಡ್ದೇನೆ ಸಿಕ್ತು ಅನ್ನೋ ಫೀಲ್ ಬಂತು. ಯಾಕಂದರೆ ಸಿನಿಮಾ ಅಷ್ಟೊಂದು ಸರ್ಪ್ರೈಸ್ ಮಾಡಲಿಲ್ಲ. ಈವನ್ ಕ್ಲೈಮ್ಯಾಕ್ಸಲ್ಲೂ ಕೂಡ ತುಂಬ ಸ್ಪೇಸ್ ಇತ್ತು. ಬಟ್ ಇಂಟರ್ವಲ್ ಆದಮೇಲೂ ಕೂಡ ರೈಟಿಂಗ್ ಪಾರ್ಟ್ ಸ್ಟ್ರಾಂಗ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಲ್ಲೂ ಈಸಿ ರೂಟ್ನ ತೊಗೊಂಡ್ರು ಅಂತ ಅನಿಸ್ತು. ಸೊ ಹಾಗಾಗಿ ಸಿನಿಮಾ ಮುಂದೆ ಹೋಗ್ತಿದ್ರು ಕೂಡ ಕನೆಕ್ಟ್ ಆಗೋದು ಎಲ್ಲೋ ಮಿಸ್ ಆಯಿತು ಅಂತ ಫೀಲ್ ಬಂದುಬಿಡ್ತು. ಸೊ ಇದರ ಹೋಲ್ ಇಂಪ್ಯಾಕ್ಟ್ ತುಂಬ ಕಡಿಮೆ ಅಂತ ಹೇಳ್ತೀನಿ. ಆಲ್ಸೋ ಬೇರೆ ಪಾತ್ರಗಳಿಗೆ ಇಂಪಾರ್ಟೆನ್ಸ್ನ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ವಿಲನ್ಸ್ಗೂ ತುಂಬ ಒನ್ ಸೈಡೆಡ್ ಥರ ಫೀಲ್ ಬಂತು. ಯಾಕಂದರೆ ಹೀರೋಗೆ ಟೈಮ್ ಚಾಲೆಂಜಸ್ ಇದೆ, ಅದರ ಜೊತೆ ಓಡ್ತಿದ್ದಾನೆ, ಬಟ್ ಕಷ್ಟ ಇದೆ ಅನ್ನೋ ಭಾವನೆ ಎಲ್ಲೂ ಕಾಣಿಸೋದಿಲ್ಲ. ಇನ್ನೂ ಇಂಟೆಲಿಜೆಂಟ್ ರೈಟಿಂಗ್ ಇರಲಿಲ್ಲ, ಡೀಟೈಲಿಂಗ್ ಇರಲಿಲ್ಲ. ಇದೆಲ್ಲ ಇದ್ದಿದ್ರೆ ಮೂಮೆಂಟ್ಸ್ ಕ್ರಿಯೇಟ್ ಆಗಿರೋದು. ಬಟ್ ಸಿನಿಮಾ ಎಂಗೇಜಿಂಗ್ ಆಗಿದೆ, ಎಲ್ಲೂ ಬೋರ್ ಅನ್ನೋ ಫೀಲ್ ಬರಲ್ಲ. ಸೊ ಇದಿಷ್ಟು ಮಾರ್ಕ್ ಸಿನಿಮಾ ನೋಡಿ ನಂಗೆ ಅನಿಸಿದ್ದು. ಇನ್ನು ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.